ಫೈನಲಿ ಮಳೆ ನಿಂತಿದೆ. ಈಗ ನಮಗೆ ಮಿಕ್ಕಿದ ಎರಡೇ ಪ್ಲೇಸು. ಒಂದು ಬಂದು ಸ್ಟೋನ್ ಚಾರಿಯೇಟ್ ಅಂಡ್ ಇಲ್ಲಿ ಎಲ್ಲ ನೋಡ್ಕೊಂಡು ನಾವು ಟೈಮ್ ವೇಸ್ಟ್ ಮಾಡ್ತಿಲ್ದಂಗೆ ಡೈರೆಕ್ಟ್ ಆಗಿ ಸ್ಟೋನ್ ಚಾರಿಯೇಟ್ಗೆ ಹೋದು. ಅಂಡ್ ಒಳಗಡೆ ಬರ್ತಿದ್ದಂಗೆ ಮೊದಲು ಟಿಕೆಟ್ ಚೆಕ್ ಮಾಡ್ತಾರೆ. ಯಾವ ಟಿಕೆಟ್ ಅಂದ್ರೆ ನಾವು 40 ರೂಪೀಸ್ ಕೊಟ್ಟು ಮೊದಲು ತಗೊಂಡಿರ್ತೀವಲ್ಲ ಅಲ್ಲಿ ಎಲಿಫೆಂಟ್ ಸ್ಟೇಬಲ್ ಹತ್ರ ಹೋಗ್ಬೇಕಾದ್ರೆ ಆ ಟಿಕೆಟ್ನೇ ಅದೇ. ಸೊ ಈಗ ಬಜೆಟ್ ಸ್ಪ್ಲಿಟ್ ಮಾಡೋಣ. ಮೊದಲನೇದಾಗಿ ಟ್ರೈನಿಗೆ 500 ರೂಪೀಸ್ ಆಯ್ತು, 2 ಸೈಡ್ ಸೇರಿಸಿ. ಅಂಡ್ ಫೈನಲಿ ಮಳೆ ನಿಂತಿದೆ. ಈಗ ನಮಗೆ ಮಿಕ್ಕಿದ ಎರಡೇ ಪ್ಲೇಸು. ಒಂದು ಬಂದು ಸ್ಟೋನ್ ಚಾರಿಯೇಟ್ ಅಂಡ್ ಇನ್ನೊಂದು ಬಂದ್ಬಿಟ್ಟು ಮ್ಯೂಸಿಯಂ. ಈ ಎರಡು ಪ್ಲೇಸ್ನ ಹೆಂಗಾದ್ರೂ ಮಾಡಿ 2.5 ಅವರಲ್ಲಿ ಕಂಪ್ಲೀಟ್ ಮಾಡಬೇಕು. ನೋಡೋಣ ಆಗುತ್ತಾ ಇಲ್ವೋ ಅಂತ. ಬನ್ನಿ, ಫ್ರೆಶ್ ಅಪ್ ಎಲ್ಲ ಆಗಾಯ್ತು, ಹೋಗೋಣ. ಈಗ ಫಸ್ಟ್ ಮ್ಯೂಸಿಯಂ ಮುಗಿಸ್ಕೊಳ್ಳೋಣ. ಮ್ಯೂಸಿಯಂ ಮುಗಿಸ್ಕೊಂಡು ಆದಮೇಲೆ ಸ್ಟೋನ್ ಚಾರಿಯೇಟ್ಗೆ ಹೋಗೋಣ. ಸೊ ಲೆಟ್ಸ್ ಗೋ. ಅನ್ಫಾರ್ಚುನೇಟ್ಲಿ ನಮಗೆ ಒಳಗಡೆ ಶೂಟ್ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ, ಸಾರಿ ಗೈಸ್. ಆ್ಯಂಡ್ ಇಲ್ಲಿ ಎಲ್ಲ ನೋಡಿಕೊಂಡು ನಾವು ಟೈಮ್ ವೇಸ್ಟ್ ಮಾಡ್ತಿಲ್ದಂಗೆ ಡೈರೆಕ್ಟಾಗಿ ಸ್ಟೋನ್ ಚಾರಿಯೇಟ್ಗೆ ಹೋದು. ಆ್ಯಂಡ್ ಅಲ್ಲಿ ನಿಮಗೆ ಯಾವುದೇ ಓನ್ ವೆಹಿಕಲ್ನ ಮೇಲ್ಗಡೆ ಹೋಗೋಕ್ಕೆ ಬಿಡೋದಿಲ್ಲ, ಯಾಕಂದರೆ ಅಲ್ಲಿ ಬಗ್ಗಿ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೊಂಡೇ ಹೋಗಬೇಕು. ಆ್ಯಂಡ್ 1 ಸೈಡಿಗೆ ಬಂದು 10 ರೂಪೀಸ್ ಆ್ಯಂಡ್ 2 ಸೈಡ್ಗೆ 20 ರೂಪೀಸ್. ವಾಕ್ ಮಾಡೋರು ವಾಕ್ ಕೂಡ ಮಾಡ್ಕೊಂಡು ಹೋಗ್ಬೋದು, ಬಟ್ ನಮಗೆ ಟೈಮ್ ಇರಲಿಲ್ಲ. ಸೊ ಆದ ಕಾರಣದಿಂದ ನಾವು ಬಗ್ಗಿನೇ ಯೂಸ್ ಮಾಡಿದೋ. ಆ್ಯಂಡ್ ಇಲ್ಲಿ ಏನು ಖುಷಿ ಕೊಡೋ ವಿಷಯ ಅಂತಂದರೆ ಇಲ್ಲೆಲ್ಲ ಲೇಡೀಸೇ ಇನ್ಚಾರ್ಜ್ ಇರೋದು. ಆ್ಯಂಡ್ ಡ್ರೈವ್ ಮಾಡೋದಾಗಿರ್ಬೋದು, ಟಿಕೆಟ್ ತೊಗೊಳೋದಾಗಿರ್ಬೋದು, ಎಲ್ಲ ಲೇಡೀಸೇ. ಸೊ ಅವ್ರಿಗೂ ಒಂದು ಕೆಲಸ ಸಿಕ್ಕಿರುತ್ತೆ. ಸೊ ಅದೊಂದು ಖುಷಿ ವಿಷಯ ಇಲ್ಲಿ. ಆ್ಯಂಡ್ ಇಲ್ಲಿ ಬಂದು ಇಳಿದ ತಕ್ಷಣ ನಿಮಗೆ ಮೊದಲು ಸಿಗೋದೆ ನಿಮಗೆ ಬಜಾರ್ ಆ್ಯಂಡ್ ಪುಷ್ಕರ್ಣಿ. ಎಲ್ಲ ಟೆಂಪಲ್ ಹತ್ರ ಹೋದ್ರೂ ನಿಮ್ಗೆ ಅದೊಂದೇ ಮೊದಲು ಸಿಗೋದು. ಸೊ ಇದು ನೋಡ್ಲಿಕ್ಕೆ ಸಿಗುತ್ತೆ. ಆ್ಯಂಡ್ ಇಲ್ಲಿಂದ ನಿಮಗೆ ನೆಕ್ಸ್ಟ್ ಡೈರೆಕ್ಟ್ ಒಳಗಡೆ ಎಂಟ್ರಿ ಸಿಗುತ್ತೆ. ಒಳಗಡೆ ಬರ್ತಿದ್ದಂಗೆ ಮೊದಲು ಟಿಕೆಟ್ ಚೆಕ್ ಮಾಡ್ತಾರೆ. ಯಾವ ಟಿಕೆಟು ಅಂದರೆ ನಾವು 40 ರೂಪೀಸ್ ಕೊಟ್ಟು ಮೊದಲು ತೊಗೊಂಡಿರ್ತೀವಲ್ಲ ಅಲ್ಲಿ ಎಲಿಫೆಂಟ್ ಸ್ಟೇಬಲ್ ಹತ್ರ ಹೋಗ್ಬೇಕಾದ್ರೆ ಆ ಟಿಕೆಟ್ನೇ ಅದೇ ಟಿಕೆಟ್ನ ಇಲ್ಲೂ ತೋರಿಸಿದ್ರು, ಅದು ಕೂಡ ವ್ಯಾಲಿಡ್ ಆಗಿರುತ್ತೆ. ಆ್ಯಂಡ್ ಎಂಟರ್ ಆಗ್ತಿದ್ದಂಗೆ ನಿಮಗೆ ಸ್ಟೋನ್ ಚಾರಿಯೇಟ್ ನೋಡ್ಲಿಕ್ಕೆ ಸಿಗುತ್ತೆ. ಒಳಗಡೆ ಬಂದಿದ ತಕ್ಷಣ ಜನ ಫುಲ್ಲು ತುಂಬಿಕೊಂಡಿದ್ರು. ಆ್ಯಂಡ್ ಎಲ್ಲರೂ ಕೂಡ ಫೋಟೋಗೋಸ್ಕರ ಮುಗಿಬಿತ್ತಿದ್ರು. ಆ್ಯಂಡ್ ಯಾವ ಸೈಡ್ ನೋಡೋಣ, ಈ ಸೈಡ್ ತೊಗೊಳ್ಳೋಣ ಅಂತ ನಾವು ಅಂದ್ಕೊಂಡು, ಬಟ್ ಈ ಸೈಡ್ ಕೂಡ ಜನ ಇದ್ರು. ಆ್ಯಂಡ್ ಯಾವ ಕಡೆಯಿಂದ ಕೂಡ ನಮಗೆ ಫೋಟೋಸ್ ತೊಗೊಳಕ್ಕೆ ಅವಕಾಶನೇ ಸಿಗಲಿಲ್ಲ, ಬಿಕಾಸ್ ಅಷ್ಟೊಂದು ಜನ ಫೋಟೋಸ್ ತೊಗೊತಾ ಇದ್ರು. ಸೊ ನಾವೇನು ಐಡಿಯಾ ಮಾಡ್ದೋ ಅಂತ ಅಂದರೆ, ಸೊ ಎಲ್ಲ ಕಡೆ ಒಂದು ರೌಂಡ್ ಹೋಗಿ ಬರೋಣ, ಅದಾದಮೇಲೆ ಬಂದು ಫೋಟೋಸ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ. ಸೊ ಮೊದಲು ನಾವು ಮ್ಯೂಸಿಕಲ್ ಪಿಲ್ಲರ್ ಹತ್ರ ಹೋದು. ಸೊ ಅನ್ಫಾರ್ಚುನೇಟ್ಲಿ ಅದು ಕೂಡ ಕ್ಲೋಸ್ ಮಾಡಿದ್ದಾರೆ, ಏನೋ ವರ್ಕ್ ನಡೀತಿತ್ತು ಅಂದ್ಬಿಟ್ಟು. ಆ್ಯಂಡ್ ಅಲ್ಲೂ ಕೂಡ ನಮಗೆ ಎಂಟ್ರಿ ಸಿಗಲಿಲ್ಲ. ಸೊ ಇನ್ನೇನು ಮಾಡೋದು ಅಂತ ಟೆಂಪಲ್ಸ್ ನೋಡೋಣ ಅಂತ ಸೊ ಟೆಂಪಲ್ಸ್ ನೋಡೋಕೆ ಹೋದು. ಆ್ಯಂಡ್ ಇಲ್ಲಿ ಇನ್ನೇನು ಅಷ್ಟೊಂದು ನೋಡ್ಲಿಕ್ಕೆ ಸಿಗೋದಿಲ್ಲ. ನನಗೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ಅದೊಂದು ತೋರಿಸ್ತೀನಿ ಬನ್ನಿ. ಆ್ಯಂಡ್ ಸ್ಟೋನ್ ಚಾರಿಯೇಟ್ ಹಿಂದೆನೇ ಒಂದು ಟೆಂಪಲ್ ಇದೆ. ಒಳಗಡೆ ಬರ್ತಿದ್ದಂಗೆ ನಿಮಗೆ ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಕಾಣಿಸುತ್ತೆ. ಆ್ಯಂಡ್ ಅದನ್ನೆಲ್ಲ ನೋಡಿಕೊಂಡು ಮುಂದೆ ಬಂದರೆ ಲೆಫ್ಟಲ್ಲಿ ನಿಮ್ಗೊಂದು ಗುಹೆ ಥರ ಇದೆ. ಸೊ ಆ ಗುಹೆ ಒಳಗಡೆ ಹೋದರೆ ಒಂಥರ ಚೆನ್ನಾಗಿದೆ, ಫುಲ್ಲು ಡಾರ್ಕ್ ಇದೆ. ಆ್ಯಂಡ್ ಈ ಕಡೆಯಿಂದ ಹೋದರೆ ಆ ಕಡೆಯಿಂದ ಬರ್ತೀರಾ ಮೇಲಕ್ಕೆ, ಬಟ್ ನೀವು ಅದನ್ನು ಎದುರ್ಕೊಳ್ಳುವಂಥದ್ದೇನೂ ಇಲ್ಲ. ಆ್ಯಂಡ್ ಈಚೆ ಬಂದರೆ ಈ ಆರ್ಕಿಟೆಕ್ಚರ್ ಬಗ್ಗೆ ನೀವು ಎಲ್ಲರೂ ಇಂಟರ್ನೆಟ್ಟಲ್ಲಿ ನೋಡಿರ್ತೀರಾ. ಇದೇನು ಅಂತಂದರೆ ಬ್ಯೂಟಿಫುಲ್ ಆರ್ಕಿಟೆಕ್ಚರ್. ಒಂದೊಂದು 5 ಥರ ರೂಪ ಇದೆ. ಒಂದೊಂದು ಕಡೆಯಿಂದ ನೋಡಿದ್ರೆ ಒಂದೊಂದು ಆ್ಯಂಗಲಲ್ಲಿ ಒಂದೊಂದು ರೂಪ ಕಾಣಿಸುತ್ತೆ. ಆ್ಯಂಡ್ ಇದನ್ನು ಅವರು ಎಕ್ಸ್ಪ್ಲೇನ್ ಮಾಡ್ತಿದ್ರು. ಸೊ ನಾವು ಅದನ್ನು ಕೇಳಿಸ್ಕೊತಾ ಇದ್ದೋ. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ನಮಗೆ ಇನ್ನೊಂದು ಎಕ್ಸ್ಪ್ಲೇನ್ ಮಾಡಿದ್ರು. ಏನು ಅಂತಂದರೆ ಅದ್ರ ಕೆಳಗಡೆ ನೀರು ಹೋಗುತ್ತಲ್ಲ, ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು ಅವರು. ಸೊ ಅದನ್ನು ಕೂಡ ಕೇಳಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ಫೋಟೋಸ್ ತಗೊಳ್ಳೋಣ ಅಂತ. ಓಕೆ, ಫೈನಲಿ ನಮ್ಮದು ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡಿದ್ದಾಗಿತ್ತು. ಆ್ಯಂಡ್ ಇಲ್ಲೆಲ್ಲ ಪ್ಲೇಸ್ ಕೂಡ ಕವರ್ ಮಾಡಿದ್ದು. ಆ್ಯಂಡ್ ವಿತಿನ್ 2 ಡೇಸಲ್ಲಿ ಹಂಪಿನ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟನ್ನ ನಮ್ಮ ಕೈಲಾದಷ್ಟು ಸಾಧ್ಯವಾದಷ್ಟು ಫುಲ್ ಕವರ್ ಮಾಡಿದ್ದೀವಿ. ಅಂಡ್ ಆಲ್ಮೋಸ್ಟ್ ನಾವು ಫುಲ್ ಕವರ್ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾನು ಹಂಪಿಗೆ ಬರ್ತಾ ಇದ್ದೀರಾ ಅಂತ ಅಂದರೆ ನೀವು ಗೈಡ್ನ ತಗೊಳ್ಳಿ. ಯಾಕಂತ ಅಂದರೆ ಸುಮ್ಮನೆ ಬರೀ ಪ್ಲೇಸಸ್ನ ನೋಡೋದ್ರಿಂದ ನಿಮ್ಗೇನೂ ಸಿಗಲ್ಲ. ಆ್ಯಂಡ್ ಅದ್ರ ಹಿಸ್ಟ್ರಿ ಆ್ಯಂಡ್ ಅದ್ರ ಮಹತ್ವನ ತಿಳ್ಕೊಳ್ಳೋದ್ರಿಂದ ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ದುಡ್ಡು ಅದರ ಮೇಲೆ ಸ್ಪೆಂಡ್ ಮಾಡೋದ್ರಲ್ಲಿ ವರ್ತ್ ಇದೆ ಅಂತ ನಾನು ಹೇಳ್ತೀನಿ. ನಾವು ಅದನ್ನು ತಗೊಳ್ಳಿಲ್ಲ, ಬಟ್ ಅಂದರೂ ಕೂಡ ನಾವು ತಿಳ್ಕೊಂಡು ತುಂಬ ಅದು ಓದ್ ಕೂಡ ತಿಳ್ಕೊಬೋದು, ಟೈಮ್ ಅಷ್ಟೊಂದಿದ್ರೆ. ಫೈನಲಿ ಬಜೆಟ್ ತಿಳಿಸ್ಬೇಕು ಅಂತ ಇದ್ದೆ ನಾನು. ಆಲ್ ಓವರ್ ಹಂಪಿದು ಎಷ್ಟೆಷ್ಟು ಬಜೆಟ್ ಆಯಿತು, ಏನೇನಾಯಿತು ಅಂತ ತಿಳ್ಕೊಬೇಕು ಅಂದರೆ ಲಾಸ್ಟಲ್ಲಿ ಫುಲ್ ಸ್ಪ್ಲಿಟ್ ಮಾಡಿ ಹಾಕಿರ್ತೀನಿ, ಅದನ್ನು ನೋಡಿ. ಆ್ಯಂಡ್ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ಬೈ. ಸೈನಿಂಗ್ ಆಫ್ ಸಂಜಯ್. ಸೊ ಈಗ ಬಜೆಟ್ ಸ್ಪ್ಲಿಟ್ ಮಾಡೋಣ. ಮೊದಲನೇದಾಗಿ ಟ್ರೈನಿಗೆ 500 ರೂಪೀಸ್ ಆಯಿತು, 2 ಸೈಡ್ ಸೇರಿಸಿ. ಆ್ಯಂಡ್ ವೆಹಿಕಲಿಗೆ
1300 ರುಪೀಸ್ ಆಯಿತು. ವೆಹಿಕಲ್ ರೆಂಟ್ ತೊಗೊಂಡಿದ್ದಲ್ವ ಅದಕ್ಕೆ. ಆ್ಯಂಡ್ ರೂಮಿಗೆ 1000 ರೂಪಾಯಿ ಆಯಿತು ಒಂದು ದಿನಕ್ಕೆ. ಆ್ಯಂಡ್ ಪೆಟ್ರೋಲಿಗೆ 250 ರುಪೀಸ್ ಆಯಿತು. ಊಟಕ್ಕೆ ಅರೌಂಡ್ 1000 ರುಪೀಸ್ ಖರ್ಚು ಮಾಡಿದ್ದೀವಿ ಒಬ್ಬೊಬ್ಬರು 2 ಡೇಸಿಗೆ ಸೇರಿಸಿ ಹೇಳಿರೋದು. ಆ್ಯಂಡ್ ಎಂಟ್ರಿ ಟಿಕೆಟ್ ಆ್ಯಂಡ್ ಬಗ್ಗಿ ತೊಗೊಂಡಿದ್ವಲ್ಲ 60 ರುಪೀಸ್, ಅದು ಟೋಟಲ್ ಬಂದು 4110 ರುಪೀಸ್ ಆಗಿದೆ. ಇದರಲ್ಲಿ ನೀವು ಫ್ರೆಂಡ್ಸ್ ಜೊತೆ ಹೋಗಿದರೆ ವೆಹಿಕಲ್, ರೂಮ್, ಪೆಟ್ರೋಲ್ಗೆ ಡಿವೈಡ್ ಮಾಡ್ಕೋಬೋದು. ಸೊ ನಿಮಗೆ ಕಡಿಮೆ ಬೀಳುತ್ತೆ. ಆಲ್ಮೋಸ್ಟ್ ಅರೌಂಡ್ ಒಬ್ಬರಿಗೆ 2500ಇಂದ 2800 ರುಪೀಸ್ ಸಾಕು. ಸೊ ಇಷ್ಟರಲ್ಲಿ ನೀವು ಹಂಪಿ ಟ್ರಿಪ್ನ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು. ಸೊ ಇಲ್ಲಿಗೆ ನಾನು ನನ್ನ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೈನಿಂಗ್ ಆಫ್. ಲವ್ ಯು ಆಲ್. ಬಾಯ್.